ನಿಮಗೆಲ್ಲ ನಮ್ಮ ಚಾನಲ್ ಜೇಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು 9ನೇ ತರಗತಿ ಭಾಗ 1 ಸಿರಿಗನ್ನಡ ಪಾಠ 2 ಬೆಡಗಿನ ತಾಣ ಜಯಪುರ ಈ ಪಾಠದ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಈ ಬೆಡಗಿನ ತಾಣ ಜಯಪುರ ಪಾಠವನ್ನು ನಮ್ಮ ಪ್ರಸಿದ್ಧ ಬರಹಗಾರರಾದಂತಹ ಕೆ ಶಿವರಾಮ ಕಾರಂತರು ಬರೆದಿದ್ದಾರೆ. ಈಗ ಮೊದಲನೇದಾಗಿ ಪಾಠದ ಪದಗಳ ಅರ್ಥಗಳ ಕಡೆ ಗಮನ ಕೊಡೋಣ. ಪದಗಳ ಅರ್ಥ: ಉಸುಬು. ಉಸುಬು ಅಂದರೆ ಮರಳು ಅಥವಾ ಉಸುಕು. ದೇಶೀಯ ಅಂದರೆ ದೇಶದೊಳಗಿನ. ಮುಂಡಾಸು ಅಂದರೆ ಪೇಟ ಅಥವಾ ತಲೆಯುಡಿಗೆ. ಮೇಲುದೆ ಅಂದರೆ ಹೆಂಗಸರು ಮೈ ಮೇಲೆ ಹೊದೆಯುವ ವಸ್ತ್ರ. ಕಡುಪಿನ ಬಣ್ಣ ಅಂದರೆ ದಟ್ಟವಾದ ಬಣ್ಣ ಅಥವಾ ರಂಗಾದ ಬಣ್ಣ ಅಂದರೆ ಡಾರ್ಕ್ ಕಲರ್ ಅಂತ. ನವರಂಗ ಅಂದರೆ ದೇವಾಲಯದ ಸಭಾಮಂಟಪ. ವಾಸ್ತು ಅಂದರೆ ಕಟ್ಟಡ ನಿರ್ಮಾಣ ಶಾಸ್ತ್ರ. ಹಾಲುಗಲ್ಲು ಅಂದರೆ ಅಮೃತಶಿಲೆ. ಕಾರರ ಪರಿಚಯ: ಶಿವರಾಮ ಕಾರಂತರು 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವ ಇವರ ಚೋಮನದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ ಕಾದಂಬರಿಗಳು ಪ್ರಸಿದ್ಧವಾಗಿವೆ. ಹಸಿವು, ಹಾವು, ಕವಿ, ಕರ್ಮ ಕಥಾ ಸಂಕಲನಗಳನ್ನು, ರಾಷ್ಟ್ರಗೀತ, ಸುಧಾಕರ ಮತ್ತು ಸೀಳ್ಗವನಗಳು ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ನಾಟಕ, ಹರಟೆ, ಬಾಲ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ, ನಿಘಂಟು ರಚನೆಯನ್ನು ಮಾಡಿರುವ ಇವರು ಅಬುವಿನಿಂದ ಬರಾಮಕ್ಕೆ, ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಪಾತಾಳಕ್ಕೆ ಪಯಣ ಮತ್ತು ಪ್ರವಾಸ ಕಥನಗಳು, ಹುಚ್ಚು ಮನಸ್ಸಿನ 10 ಮುಖಗಳು ಎಂಬ ಆತ್ಮಕಥನ, ಯಕ್ಷಗಾನ, ಬಯಲಾಟ, ಜನಪದ ಸಾಹಿತ್ಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ, ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಈಗ ಅಭ್ಯಾಸಗಳ ಕಡೆ ಗಮನ ಕೊಡೋಣ. ಅಭ್ಯಾಸ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು? ಉತ್ತರ: ರೈಗಳ ಮನೆ ಉಸುಬು ಹರಡಿದ್ದ ಮರುಭೂಮಿಯಲ್ಲಿತ್ತು. 2. ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ? ಉತ್ತರ: ಜಯಪುರದಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು, ಒಂದೊಂದು ದೇಶದ್ದು ಆಗಿ ಕಾಣಿಸುತ್ತಿತ್ತು. ಆದುದರಿಂದಲೇ ಲೇಖಕರಿಗೆ ಅವುಗಳ ಮೇಲೆ ಮೋಹ. 3. ಜಯಪುರದ ಜನರಿಗೆ ಯಾವ ಬಣ್ಣಗಳು ಇಷ್ಟ? ಉತ್ತರ: ಜಯಪುರದ ಜನರಿಗೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳು ಇಷ್ಟ. 4. ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಉತ್ತರ: ಜಯಪುರದ ಪೂರ್ವದ ರಾಜಧಾನಿ ಅಂಬೇರ. 5. ಲೇಖಕರಿಗಿದ್ದ ಹಂಬಲವೇನು? ಉತ್ತರ: ಜಯಪುರದಲ್ಲಿ ಜಾನಪದ ನೃತ್ಯಗಳನ್ನು ನೋಡಬೇಕೆಂಬುದು ಲೇಖಕರ ಹಂಬಲವಾಗಿತ್ತು. ಜಯಪುರದಲ್ಲಿ ಜಾನಪದ ನೃತ್ಯವನ್ನು ನೋಡಬೇಕೆಂಬುದು ಲೇಖಕರ ಹಂಬಲವಾಗಿತ್ತು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 1. ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ. ಉತ್ತರ: ಜಯಪುರ ನಗರದ ಬೀದಿಗಳು ಬಹಳ ಅಗಲವಾಗಿಯೂ ನೇರವಾಗಿಯೂ ಇವೆ. ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ. ಅಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಅಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ. 2. ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು? ಉತ್ತರ: ಲೇಖಕರು ಹಿಂದೆ ಅಂಬೇರಕ್ಕೆ ಹೋಗಿದ್ದಾಗ ಅಲ್ಲಿ ಜನವಸತಿ ಇದ್ದಿರಲಿಲ್ಲ. ಆಗ ಅಲ್ಲಿನ ಹಲವಾರು ಪ್ರಾಚೀನ ಗುಡಿ ಗೋಪುರಗಳು
ಗೂಬೆಯ ಮನೆಗಳಾಗಿದ್ದವು. ಆದರೆ ಈಗ ಹಾಗಿಲ್ಲ. ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ. 3. ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ. ಉತ್ತರ: ಅಂಬೇರ ಕೋಟೆಯ ಆವರಣದ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿಯ ದೇವಾಲಯವಿದೆ. ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳವದು. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ಅಲ್ಲಿ ನಕ್ಷತ್ರಾಕೃತಿಯನ್ನು ಹಾಲುಗಲ್ಲಿನ ತುಂಬಿಕೊಂಡ ಗರ್ಭಗೃಹ, ನವರಂಗಗಳಿವೆ. 4. ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಚಿತ್ರಿಸಿ. ಉತ್ತರ: ಅದು ಊರಿನ ಜನಸಾಮಾನ್ಯರ ನೃತ್ಯವಾಗಿತ್ತು. ಇಬ್ಬರು ಯೌವನಸ್ಥರು ಸ್ತ್ರೀಯರ ಉಡುಗೆ ಹುಟ್ಟಿದರು. ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದರು. ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು. ಮುಂಭಾಗದಲ್ಲಿ ಸ್ತ್ರೀವೇಷದ ನರ್ತಕರು ನರ್ತಿಸತೊಡಗಿದರು. ಲಕ್ಷೋಪಲಕ್ಷ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ. 3. ಜಂತ್ರಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ. ಜಂತ್ರಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ. 400-500 ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ, ಸೂರ್ಯ, ಚಂದ್ರ, ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಅಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ. ಅಂತಹ 18 ವಿಧದ ಸಾಧನಗಳ ವಿಚಿತ್ರ ರಚನೆಗಳಿವೆ. ಗಳಿಗೆ ಅಳೆಯುವುದಕ್ಕೆ, ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಏನೇನೋ ಏರ್ಪಾಡುಗಳಿವೆ. ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವುಗಳನ್ನು ನಮೂದಿಸಿದೆ. ದೂರದರ್ಶಕ ಯಂತ್ರದ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆ. ಈಗ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಉತ್ತರ: ಆಯ್ಕೆ. ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬುವಿನಿಂದ ಬರಾಮಕ್ಕೆ ಕೃತಿಯಿಂದ ಆರಿಸಲಾಗಿರುವ ಬೆಡಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕಾರಂತರು ಜಯಪುರದಲ್ಲಿದ್ದ ತಮ್ಮ ಸ್ನೇಹಿತರಾದ ರೈಯವರ ಮನೆಗೆ ಹೋದಾಗ ಅಲ್ಲಿ ತಾವು ಬಿಸಿ ನೀರಿನ ಸ್ನಾನ ಮಾಡಿದ ಬಗೆ ತಿಳಿಸುವ ಸಂದರ್ಭದಲ್ಲಿ ಹೀಗೆ ಹೇಳಿದ್ದಾರೆ: ರೈರವರ ಮನೆ ಸುತ್ತಲೂ ಮರಳು ಹರಡಿದ್ದ ಮರುಭೂಮಿಯಲ್ಲಿತ್ತು. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ, ಏಕೆಂದರೆ ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು ಎಂದು ಹೇಳಿದ್ದಾರೆ. ಸ್ವಾರಸ್ಯ: ಮರುಭೂಮಿಯಲ್ಲಿ ವಾಸಿಸುವವರ ಜೀವನ ಶೈಲಿಯ ಮೇಲೆ ಅಲ್ಲಿನ ವಾಯುಗುಣ ಬೀರುವ ಪ್ರಭಾವ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. 2. ಗಂಡಸರು ರಂಗುರಾಯರೇ. ಉತ್ತರ: ಆಯ್ಕೆ. ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬುವಿನಿಂದ ಬರಾಮಕ್ಕೆ ಕೃತಿಯಿಂದ ಆರಿಸಲಾಗಿದೆ. ಬೆಡಗಿನ ತಾಣ ಜಯಪುರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲೇಖಕರು ಜಯಪುರದ ಜನರಿಗಿರುವ ಬಣ್ಣಗಳ ವ್ಯಾಮೋಹವನ್ನು ವರ್ಣಿಸುವ ಸಂದರ್ಭದಲ್ಲಿ ಹೀಗೆ ಹೇಳಿದ್ದಾರೆ: ಜಯಪುರದ ಜನರು, ಅದರಲ್ಲೂ ಹೆಂಗಸರು, ರಂಗುರಂಗಿನ ಲಂಗ, ಪೈಜಾಮ, ಸೀರೆ, ರವಿಕೆ ಮೇಲುಡೆ ತೊಡುವ ಅಭ್ಯಾಸದವರು. ಅದರಲ್ಲೂ ಕೆಂಪು, ಕಿತ್ತಳೆ, ಹಳದಿ ಎಂದರೆ ಪ್ರಾಣ. ಗಂಡಸರು ರಂಗುರಾಯರೇ. ಅವರ ಪಂಜೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸಿನ 30 ಮೊಳದಲ್ಲಿ 300 ಬಣ್ಣಗಳನ್ನು ಮೆರೆಸುತ್ತಾರೆ ಎಂದು ಲೇಖಕರು ವರ್ಣಿಸಿದ್ದಾರೆ. ಸ್ವಾರಸ್ಯ: ಜಯಪುರದಲ್ಲಿ ಬಣ್ಣದ ವ್ಯಾಮೋಹ ಹೊಂದಿರುವುದರಲ್ಲಿ ಹೆಂಗಸರಷ್ಟೇ ಅಲ್ಲ, ಗಂಡಸರು ಮುಂದಿದ್ದಾರೆ ಎಂಬುದು
ಲೇಖಕರ ಮಾತಿನ ಸ್ವಾರಸ್ಯವಾಗಿದೆ. 3. ಪ್ರಾಚೀನ ಗುಡಿಗೋಪುರದಲ್ಲಿ ಗೂಬೆಯ ಮನೆಗಳಾಗಿದ್ದವು. ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಉತ್ತರ ಆಯ್ಕೆ. ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬುವಿನಿಂದ ಬರಾಮಕ್ಕೆ ಕೃತಿಯಿಂದ ಆರಿಸಲಾಗಿರುವ ಬೆಡಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಲೇಖಕರು 15 ವರ್ಷಗಳ ಹಿಂದೆ ಜಯಪುರದ ಸಮೀಪದ ಅಂಬೇರಾಗೆ ಭೇಟಿ ನೀಡಿದ್ದಾಗ ಅಲ್ಲಿ ಜನವಸತಿ ಇರಲಿಲ್ಲ. ಅಂದಿಗೂ ಇಂದಿಗೂ ಅಲ್ಲಿ ಉಂಟಾಗಿರುವ ಬದಲಾವಣೆಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಹಿಂದೆ ಅಲ್ಲಿನ ಹಲವಾರು ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಆದರೆ ಈಗ ಹಾಗಿಲ್ಲ. ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ ಎಂದು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ. ಸ್ವಾರಸ್ಯ: ಅಂದು ಜನವಸತಿ ಇಲ್ಲದೆ ಪ್ರಾಚೀನ ಗುಡಿಗೋಪುರಗಳು ಪಾಳು ಬಿದ್ದಿದ್ದವು. ಆದರೆ ಆಧುನಿಕತೆಯ ಪ್ರಭಾವದಿಂದ ಈಗ ಅಲ್ಲಿ ಜನಸಂದಣಿ ಇದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. 4. ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ. ಉತ್ತರ ಆಯ್ಕೆ. ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬುವಿನಿಂದ ಬರಾಮಕ್ಕೆ ಕೃತಿಯಿಂದ ಆರಿಸಲಾಗಿರುವ ಬೆಡಗಿನ ತಾಣ ಜಯಪುರ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅಂಬೇರ ಕೋಟೆಯಲ್ಲಿರುವ ಅರಮನೆಯ 3ನೇ ಅಂತಸ್ತಿನಲ್ಲಿ ಕೆಲವು ಚಾವಡಿಗಳಲ್ಲಿ ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂತಹ ಕಂಬ ಮುಚ್ಚಿಕೆಗಳುಳ್ಳ ರಚನೆಯನ್ನು ಕುರಿತು ತಿಳಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಅಂತಹ ರಚನೆಗಳಿರುವೆಡೆ ಕತ್ತಲಿನಲ್ಲಿ ದೀವಿಗೆ ಹೊತ್ತಿಸಿದಾಗ ಲಕ್ಷೋಪಲಕ್ಷ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಎಂದು ವರ್ಣಿಸಿದ್ದಾರೆ. ಸ್ವಾರಸ್ಯ: ಜಯಪುರವನ್ನು ಆಳಿದ ರಜಪೂತ ದೊರೆಗಳ ಕಲಾ ರಸಿಕತೆ ಹಾಗೂ ಅವರು ಕಲೆಗೆ ನೀಡಿದ ಪ್ರೋತ್ಸಾಹ ಲೇಖಕರ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. 1. ಜಯಪುರ ಬಣ್ಣಗಾರರ ತವರೂರು. 2. ಚಿತ್ರ ಕೊರೆದು ಮಾಡಿದ ನೀರ ಕಾಲುವೆಗಳು, ಹಾಲುಗಲ್ಲಿನ ನೀರ ಕಾಲುವೆಗಳು. 3. ರಾಜರ ಅಂತಃಪುರದ ಕೆಲವು ಭಾಗಗಳಲ್ಲಿ ಸುಂದರ ಮಂಟಪಗಳಿವೆ. ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ. 5. ಮಿತ್ರರೈಗಳ ವಂದನೆ ಸಲ್ಲಿಸಿದವು. ಮಿತ್ರರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿದವು. ಹೊಂದಿಸಿ ಬರೆಯಿರಿ. ಆ ಪಟ್ಟಿ ಮತ್ತು ಆ ಪಟ್ಟಿ. ಇಲ್ಲಿ ವಂದನೆ ಆ ಪಟ್ಟಿಯಲ್ಲಿ ಏನಿದೆ? ಅಂಬೇರ. 2ನೇದು ಲಕ್ಷೋಪಲಕ್ಷ. 3 ಬಣ್ಣ ಬಣ್ಣ. 4 ಜಂತ್ರಮಂತ್ರ. 5 ಶೃಂಗಾರ. ಆ ಪಟ್ಟಿಯಲ್ಲಿ ಸಾವರ್ಣ ದೀರ್ಘ ಸಂಧಿ, ತತ್ಸಮ, ಪೂರ್ವದ ರಾಜಧಾನಿ, ದ್ವಿರುಕ್ತಿ, ಖಗೋಳ ವೀಕ್ಷಣಾಲಯ, ಮಂತ್ರವಾದಿ ಮತ್ತು ಗುಣಸಂಧಿ ಇದೆ. ಸೊ ಈಗ ಅಂಬೇರ ಏನು? ಇದು ಅಂಬೇರ ಪೂರ್ವದ ರಾಜಧಾನಿ, ಜಯಪುರದ ಪೂರ್ವದ ರಾಜಧಾನಿ. ಲಕ್ಷೋಪಲಕ್ಷ ಇದು ಗುಣಸಂಧಿ. ಲಕ್ಷ ಪ್ಲಸ್ ಉಪಲಕ್ಷ, ಲಕ್ಷೋಪಲಕ್ಷ ಗುಣಸಂಧಿ. ಬಣ್ಣ ಬಣ್ಣ ಇದು ದ್ವಿರುಕ್ತಿ. ಒಂದೇ ಪದನ 2 ಸರಿ ಹೇಳಿದ್ರೆ ದ್ವಿರುಕ್ತಿ ಅಂತಾರೆ. 4 ಜಂತ್ರಮಂತ್ರ. ಜಂತ್ರಮಂತ್ರ ಅನ್ನೋದು ಖಗೋಳ ವೀಕ್ಷಣಾಲಯ. 5 ಶೃಂಗಾರ ಇದು ತತ್ಸವ. ಈಗ ಭಾಷಾ ಚಟುವಟಿಕೆಗಳ ಕಡೆಗೆ ಗಮನ ಕೊಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಕ್ರಿಯಾಪದ ಎಂದರೇನು? ಉತ್ತರ: ಪೂರ್ಣಗೊಂಡ ಒಂದು ಕ್ರಿಯೆ ಅರ್ಥ ಕೊಡುವ ಪದವನ್ನು ಕ್ರಿಯಾಪದ ಎನ್ನುವರು. 2. ಕ್ರಿಯಾ ಪ್ರಕೃತಿ ಎಂದರೇನು? ಉದಾಹರಣೆ ಕೊಡಿ. ಕ್ರಿಯೆಯ ಮೂಲ ರೂಪವನ್ನು ಕ್ರಿಯಾ ಪ್ರಕೃತಿ ಎನ್ನುವರು. ಇದನ್ನು ಧಾತು ಎಂದು ಕರೆಯುತ್ತಾರೆ. ಉದಾಹರಣೆಗೆ, ತಂಗಿ ಕೆಲಸವನ್ನು ಮಾಡುವಳು. ಇಲ್ಲಿ ಮಾಡುವಳು ಕ್ರಿಯಾಪದ, ಮಾಡು ಕ್ರಿಯಾ ಪ್ರಕೃತಿ. 3.
ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿ. ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿ. ಉತ್ತರ: ಕರ್ಮ ಪದವನ್ನು ಅಪೇಕ್ಷಿಸುವ ಧಾತುಗಳನ್ನು ಸಕರ್ಮಕ ಧಾತುಗಳು ಎನ್ನುವರು. ಉದಾಹರಣೆ: ಶಿಕ್ಷಕರು ಕನ್ನಡವನ್ನು ಬೋಧಿಸಿದರು, ಮಕ್ಕಳು ಕನ್ನಡ ಪದ್ಯ ಕಲಿತರು. ಇಲ್ಲಿ ಬೋಧನೆ ಮತ್ತು ಕಲಿ ಸಕರ್ಮಕ ಧಾತು ಆಗಿದೆ. 4. ಅಕರ್ಮಕ ಧಾತುಗಳಿಗೆ 5 ನಿದರ್ಶನ ಕೊಡಿ. ಉತ್ತರ: ಅಕರ್ಮಕ ಧಾತುಗಳಿಗೆ 5 ನಿದರ್ಶನಗಳು. ಕೂಸು ಮಲಗಿತು, ಹುಡುಗ ಓಡುವನು, ಅಕ್ಕ ಓದುವಳು, ಅಕ್ಕ ಬಂದಳು. 4. ಅವನು ಬದುಕಿದನು. 5. ಆಕಾಶ ಹೊಳೆಯುತ್ತಿದೆ. ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ. ನೋಡಿ, ಇಲ್ಲಿ ಸಕರ್ಮಕ ಧಾತು ಅಂದರೆ ಏನು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಹ ಧಾತುಗೆ ಸಕರ್ಮಕ ಧಾತು ಅಂತಾರೆ. ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು. ವಿದ್ಯಾರ್ಥಿನಿ ಏನನ್ನು ಆಡಿದರು? ಏನನ್ನು ಮಾಡಿದರು? ಆಟವನ್ನು. ಸಕರ್ಮಕ. ಗಾಳಿಯು ಬೀಸುತ್ತಿದೆ. ಇಲ್ಲಿ ಇದು ಅಕರ್ಮಕ. ನೆಕ್ಸ್ಟು, ಹಕ್ಕಿಗಳು ಚಿಲಿಪಿಲಿ ಗುಟ್ಟುತ್ತಿವೆ. ಇಲ್ಲಿ ಏನನ್ನು ಅನ್ನೋದಕ್ಕೆ ಉತ್ತರ ಬರಲ್ಲ. ಹಕ್ಕಿಗಳು ಚಿಲಿಪಿಲಿ ಗುಟ್ಟುತ್ತಿವೆ ಅಂತ ಹೇಳ್ತಾರೆ. ಅದಕ್ಕೆ ಅಕರ್ಮಕ. ರೈತನು ಹೊಲವನ್ನು ಉಳುವನು. ಇಲ್ಲಿ ರೈತನು ಏನನ್ನು ಉಳುವನು? ರೈತನು ಹೊಲವನ್ನು ಉಳುವನು. ಹಾಗಾಗಿ ಇದು ಸಕರ್ಮಕ ಧಾತು ಆಗಿದೆ. ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. 1. ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ. ಉತ್ತರ: ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನಗಳು ಬರುತ್ತದೆ. 2. ವಿಧ್ಯರ್ಥಕ ಕ್ರಿಯಾಪದ ಎಂದರೇನು? 2 ಉದಾಹರಣೆ ಕೊಡಿ. ವಿಧ್ಯರ್ಥಕ ಕ್ರಿಯಾಪದ ಅಂದರೆ ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ, ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳೇ ವಿಧ್ಯರ್ಥಕ ಕ್ರಿಯಾಪದಗಳು. ಉದಾಹರಣೆ: ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಇಲ್ಲಿ ಆಶೀರ್ವಾದ ಇದೆ. ರಾಮನಿಗೆ ಜಯವಾಗಲಿ. ಇದು ಹಾರೈಕೆ ಅಥವಾ ಸಮ್ಮತಿ ಇದೆ. ಹಾಗಾಗಿ ಒಳ್ಳೆಯದನ್ನು ಮತ್ತು ಜಯವಾಗಲಿ ಇದು ವಿಧ್ಯರ್ಥಕ ಕ್ರಿಯಾಪದಗಳಾಗಿವೆ. ಈಗ 3ನೇದು, ಸಂಭಾವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ಬರೆಯಿರಿ. ಕ್ರಿಯೆ ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳೇ ಸಂಭಾವನಾರ್ಥಕ. ಅಂದರೆ ಆಗಬಹುದು, ಮುಂದೆ ನಡಿಬಹುದು, ಈ ಥರ ಊಹೆ ಮತ್ತು ಸಂಶಯಗಳಿದ್ರೆ ಇದಕ್ಕೆ ಸಂಭಾವನಾರ್ಥಕ ಕ್ರಿಯಾಪದ ಅಂತಾರೆ. ಇದಕ್ಕೆ ಉದಾಹರಣೆ: ಅವರು ನಾಳೆ ಬಂದಾರು, ನಾಳೆ ಅವ್ರು ಬರ್ತಾರೇನೋ, ಮತ್ತು ಮಳೆ ಬಂದಿತ್ತು, ಮಳೆ ಬರ್ಬೋದೇನೋ. ಇದು ಸಂಭಾವನಾರ್ಥಕ. ಆಗ್ಬೋದು ಅಥವಾ ಆಗ್ದಲ್ಲೇನೋ ಇರ್ಬೋದು. ಈ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಆ ದೇವರು, ಆ ಎಲ್ಲರಿಗೂ, ಈ ಒಳ್ಳೆಯದನ್ನೇ ಈ ಉಂಟು ಮಾಡಲಿ. ಇಲ್ಲಿ ಕ್ರಿಯೆ ಯಾವುದು? ಉಂಟು ಮಾಡಲಿ ಅನ್ನೋದು ಕ್ರಿಯಾಪದ. 2. ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ. ಏನೇನಿದೆ ಆಪ್ಷನು? ತಿನ್ನನು, ತಿನ್ನಲಿ, ತಿಂದಾನು, ತಿನ್ನುತ್ತಾನೆ. ನಿಷೇಧ ಅಂದರೆ ಅಪೋಸಿಟು, ಮಾಡೋದಿಲ್ಲ ಅಂತ. ತಿನ್ನನು ಅಂದರೆ ಇದು ನೋಡಿ ನಿಷೇಧಾರ್ಥಕ. ತಿನ್ನಲಿ, ತಿಂದಾನು ಇದೆಲ್ಲ ಅಲ್ಲ. ನಿಷೇಧಾರ್ಥಕ ಯಾವುದು? ತಿನ್ನನು. ಓಕೆ. 3ನೇದು, ಇದು ಗುಂಪಿಗೆ ಸೇರಿದ ಪದ. ನೋಡಿ, ಉತ್ಸಾಹ, ಉಪಮ, ಮಂದಾನಿಲ, ಲಲಿತ. ಇದರಲ್ಲಿ ಉಪಮ ಅನ್ನೋದು ಗುಂಪಿಗೆ ಸೇರದ ಪದ. ನೆಕ್ಸ್ಟು, ಎಳಸಿರ್ಪ. ಈ ಪದದ ಅರ್ಥ ಏನು? ಎಳೆಯದಾಗಿರುವ, ಮಿತಿ ಇಲ್ಲದ, ರುಚಿಯಾದ, ಸುತ್ತುವರಿದಿರುವ. ನೋಡಿ, ನಮಗೆ ಎಳಸಿರ್ಪ ಅಂದ ತಕ್ಷಣ ಎಳೆದಾಗಿರುವ ಅಂತ ಅನಿಸುತ್ತೆ, ಬಟ್ ಅದೆಲ್ಲ ಉತ್ತರ. ಎಳಸಿರ್ಪ ಅಂದರೆ ಸುತ್ತುವರಿದಿರುವ. ಇದನ್ನು ನೆನ್ಪಿಟ್ಕೊಳ್ಳಿ. ಅನುಸ್ವಾರ. ಸುಂದರ, ಇದರಲ್ಲಿ 0 ಇದೆ. ಸುಮ್ ಅನ್ನೋದು ಅನುಸ್ವಾರ. ರಂಗು ರಂಗಿನ, ಇದರಲ್ಲಿ ರಮ್ ಅನ್ನೋದು ಅನುಸ್ವಾರ ಆಗಿದೆ. ಕೆಂಪು, ಕೆಂಪು, ಕೆಮ್. ಹಿಂದೊಮ್ಮೆ, ಹಿಮ್. ಗಂಡಸರು, ಇದರಲ್ಲಿ ಗಮ್. ಪಂಚೆ, ಪಂ. ಅಂಗಿ, ಅಮ್. ಮುಂಡಾಸು, ಇದರಲ್ಲಿ ಮುಮ್. 0 ಬಂದಿದೆ. ಅಂಕಾರ, ಅಂಬೇರ, ಅಮ್ ಅಂತ ಬಂದಿದೆ. ಸಭಾಂಗಣ, ಭಾಮ್.
ಜಂತ್ರ ಮಂತ್ರ, ಇದರಲ್ಲಿ ಜಮ್ ಮತ್ತು ಮಮ್ ಬಂದಿದೆ. ಅಂತಸ್ತು ಅಮ್ಮ. ಈ ಥರ ನೋಡಿಬಿಟ್ಟು ಬರೀತಾ ಹೋಗಬೇಕು. ವಿಸರ್ಗ ಸ್ವತಃ, ಇಲ್ಲಿ ತಹ. ದುಃಖ ದು. ಓಕೆ, ಅನುಸ್ವಾರ ವಿಸರ್ಗ ಎರಡೂ ಸೇರಿರೋ ಒಂದು ಪದಗಳಿದ್ದಾವೆ. ಅಂತಃಕರಣ, ಇದರಲ್ಲಿ ಅಮ್ಮ ಅನುಸ್ವಾರ, ತಹ ವಿಸರ್ಗ. ಅಂತಃಪುರ, ಇದರಲ್ಲಿ ಅಮ್ಮ ವಿಸರ್ಗ, ಅಮ್ ಅನುಸ್ವಾರ, ತಹ ವಿಸರ್ಗ. ಓಕೆ. ಊ. ಕೊಟ್ಟಿರುವ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ. ಅನುನಾಸಿಕ ಅಂದರೆ ಮೂಗಿನಿಂದ ಉಚ್ಚರವಾಗುವ ವ್ಯಂಜನಗಳಿಗೆ ಅನುನಾಸಿಕ ಅಂತ ಹೇಳ್ತಾರೆ. ಸೊ ಎಲ್ಲ ವ್ಯಂಜನಗಳ ಲಾಸ್ಟ್ ಪದ ಅಕ್ಷರಗಳು ಅನುನಾಸಿಕಗಳಾಗಿವೆ. ನಗರ ನ. ಮಧ್ಯಮ ಮಧ್ಯ, ಇದರಲ್ಲಿ ಮ ಇದೆ ಅನುನಾಸಿಕ, ಮೂಗಿನಿಂದ ಉಚ್ಚರ ಆಗ್ತಿದ್ದು. ಪರಿಣಾಮ ಣ ಮತ್ತು ಮ. ನೆಕ್ಸ್ಟ್ ಬಣ್ಣ ಣ, ನಿತ್ಯಗೆ ನಾ ಬರುತ್ತೆ. ಜನ ನ. ಮನೆ, ಇಲ್ಲಿ ನಾ ಮತ್ತು ಮ ಎರಡು ಬರುತ್ತೆ. ಅಂದರೆ ವ್ಯಂಜನದ ಕೊನೆಯ ಅಕ್ಷರ ಮೂಗಿಂದ ಉಚ್ಚರ ಆಗುವಂಥದ್ದು ನೆನ್ಪಿಟ್ಕೊಳ್ಳಿ. ಕಣಿವೆ ಣ ಬರುತ್ತೆ. ಮತ್ತು ಮಂದಿರ ಮ. ವಿಜ್ಞಾನ ನ. ರು. ಕೊಟ್ಟಿರುವ ವಿಷಯಗಳನ್ನು ಕುರಿತು ಒಂದು ಪುಟಕ್ಕೆ ಮೀರದಂತೆ ಪ್ರಬಂಧ ಬರೆಯಿರಿ. ಯಾವ್ಯಾವ ಪ್ರಬಂಧ ಕೊಟ್ಟಿದ್ದಾರೆ? ಜನಸಂಖ್ಯೆ ಮತ್ತು ನಿರುದ್ಯೋಗ. ಜನಸಂಖ್ಯೆ ಬಗ್ಗೆ ಪ್ರಬಂಧ ಯಾವಾಗಲೂ ಬರಿತಾನೆ ಇರ್ತೀವಿ. ಸೊ ಇದೇ ನಿಮಗೆ ಕಷ್ಟ ಆಗಲ್ಲ. ಜನಸಂಖ್ಯೆ ಪೀಠಿಕೆ. ಜನಸಂಖ್ಯೆ ಒಂದು ರಾಷ್ಟ್ರದ ಸಂಪತ್ತು. ಜನರಿಲ್ಲದೆ ರಾಷ್ಟ್ರ ಇರದು. ಮಾನವರಹಿತ ಸಮಾಜ ಶೂನ್ಯವೇ ಸರಿ. ಈ ಮಾನವ ಜನಾಂಗ ಒಂದು ಮಿತಿಯಲ್ಲಿದ್ದರೆ ಅದು ಹಿತವಾಗಿರುತ್ತದೆ, ಮಿತಿ ಮೀರಿದರೆ ಅದು ಸಮಾಜದ ಅಭಿವೃದ್ಧಿಗೆ ಕಂಟಕವಾಗುತ್ತದೆ. ಬೆಳವಣಿಗೆ. ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ಎರಡನೆಯ ರಾಷ್ಟ್ರವಾಗಿದೆ. ಪ್ರಪಂಚದ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿ ಭಾರತ ದೇಶವು ಇದೆ. ಭಾರತದ ಜನಸಂಖ್ಯೆ ಸುಮಾರು 135 ಕೋಟಿಗೂ ಮೀರಿದೆ. ಭಾರತದಲ್ಲಿ ಪ್ರತಿ ನಿಮಿಷಕ್ಕೆ 4 ಜನನಗಳಾಗುತ್ತವೆ. ಇದು ಜನಸಂಖ್ಯಾ ಸ್ಫೋಟಕ್ಕೆ ಕಾರಣವಾಗಿದೆ. ಭಾರತದ ಜನಸಂಖ್ಯೆ ಮಿತಿಮೀರಿ ಬೆಳೆಯುತ್ತಿದೆ. ರಾಷ್ಟ್ರದ ಅಭಿವೃದ್ಧಿಗೆ ನುಗ್ಗಲಾಗದ ತುತ್ತಾಗಿದೆ. ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಲ್ಲಿ ಜನಸಂಖ್ಯೆಯ ಬೆಳವಣಿಗೆ ಮಿತಿಯಲ್ಲಿದೆ ಹಾಗೂ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿದೆ. ಜೀವನ ಗುಣಮಟ್ಟವು ಸುಧಾರಿಸಿದೆ. ಆದರೆ ಭಾರತ, ಚೀನಾ, ಬಾಂಗ್ಲಾದೇಶ, ಪಾಕಿಸ್ತಾನ ರಾಷ್ಟ್ರಗಳಲ್ಲಿ ಜನಸಂಖ್ಯಾ ಹೆಚ್ಚಳ ಮಿತಿ ಮೀರುತ್ತಿದೆ. ಇದರಿಂದ ಜನರ ಜೀವನ ಮಟ್ಟ, ಗುಣಮಟ್ಟ ಮತ್ತು ಎಲ್ಲ ಸೌಲಭ್ಯಗಳನ್ನು ಕೊಡಲು ಸಾಧ್ಯವಾಗುತ್ತಿಲ್ಲ. ಮೂಲಭೂತ ಅಗತ್ಯಗಳಾದ ನೀರು, ಆಹಾರ, ವಸತಿ, ಆರೋಗ್ಯ, ಶಿಕ್ಷಣ, ಮನೋರಂಜನೆ ಇವು ಎಲ್ಲರಿಗೂ ಸಾಕಷ್ಟು ದೊರೆಯದೆ ಎಲ್ಲ ಕಡೆ ಅಶಾಂತಿ, ಅಸೂಯೆ, ಅತೃಪ್ತಿಗಳನ್ನು ಕಾಣುತ್ತಿದ್ದೇವೆ. ಜನಸಂಖ್ಯಾ ಸ್ಫೋಟಕ್ಕೆ ಕಾರಣಗಳು: ನಿರಂತರವಾಗಿ ಏರುತ್ತಿರುವ ಜನನ ಪ್ರಮಾಣ, ಕಡಿಮೆಯಾಗುತ್ತಿರುವ ಮರಣ ಪ್ರಮಾಣ. 3. ಜನಸಂಖ್ಯೆಯ ಹೆಚ್ಚಳದ ಬಗ್ಗೆ ಸೂಕ್ತವಾದ ಮಾರ್ಗದರ್ಶನದ ಕೊರತೆ. ಮತ್ತು 4. ಕಡ್ಡಾಯ ವಿವಾಹ, ವಿಧವಾ ವಿವಾಹ, ಬಾಲ್ಯ ವಿವಾಹಗಳಿಂದ ಜನನ ಪ್ರಮಾಣ ಹೆಚ್ಚುತ್ತಿದೆ. 5. ಕುಟುಂಬ ಯೋಜನೆಯ ವಿಫಲತೆಯಿಂದಾಗಿ ಜನನ ಪ್ರಮಾಣ ಹೆಚ್ಚಾಗುತ್ತಿದೆ. ಉಪಸಂಹಾರ: ಜನಸಂಖ್ಯೆ ಹೆಚ್ಚಳದಿಂದ ಆರ್ಥಿಕವಾಗಿ ನಷ್ಟವಾಗುತ್ತದೆ. ಜನಸಂಖ್ಯೆಯ ಹೆಚ್ಚಳದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜನರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕಾಗುತ್ತದೆ. ಇಲ್ಲವಾದರೆ ನಮ್ಮ ದೇಶದ ಅಭಿವೃದ್ಧಿ ತುಂಬ ಕುಂಠಿತವಾಗುತ್ತದೆ. ಜನಸಂಖ್ಯಾ ನಿಯಂತ್ರಣಕ್ಕೆ ಎಲ್ಲರೂ ಪಣ ತೊಟ್ಟು ಸಹಕರಿಸಬೇಕಾಗಿದೆ. ನಿರುದ್ಯೋಗ ಪೀಠಿಕೆ. ಭಾರತ ದೇಶವನ್ನು ಕಾಡುತ್ತಿರುವ ಸಮಸ್ಯೆಗಳಲ್ಲಿ ನಿರುದ್ಯೋಗವು ಒಂದಾಗಿದೆ. ಭಾರತದಲ್ಲಿ ಸುಮಾರು 5 ಕೋಟಿ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ. ದಾಯಕವಾಗಿ ಕೆಲಸ ಮಾಡಲು ಸಿದ್ಧರಿದ್ದು ದುಡಿಯಲು ಕೆಲಸ ಇಲ್ಲದಿರುವ ಸ್ಥಿತಿಯನ್ನು ನಿರುದ್ಯೋಗ ಎನ್ನುವರು. ಬೆಳವಣಿಗೆ. ನಿರುದ್ಯೋಗ ಎಂದರೆ ಉದ್ಯೋಗವಿಲ್ಲದಿರುವುದು. ವಿದ್ಯಾವಂತ ಯುವಕರು ಯುವತಿಯರಿಗೆ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ದೊರಕದಿರುವುದು. ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕದೇ ಇದ್ದಾಗ ಅವರು ಮಾನಸಿಕ ಕ್ಷೋಭೆಗೆ ಒಳಗಾಗುತ್ತಾರೆ. ಬಡತನ, ಹಸಿವು ತಾಂಡವವಾಡುತ್ತದೆ. ಕಳ್ಳತನ, ಮೋಸ, ಸುಲಿಗೆ, ದರೋಡೆಗೆ ನಿರುದ್ಯೋಗಿಗಳು ಮುಂದಾಗಬಹುದು. ಭಾರತದಲ್ಲಿ ಸುಮಾರು 18 ರಿಂದ 35 ವರ್ಷದೊಳಗಿನ 5 ಕೋಟಿ ಯುವ ಜನತೆ ನಿರುದ್ಯೋಗದಿಂದ ಬಳಲುತ್ತಿದ್ದಾರೆ. ಇವರಿಗೆ ಕೆಲಸ ಕೊಡಲು ಸರ್ಕಾರ, ಅರೆ ಸರ್ಕಾರ, ಸ್ವಯಂ ಸೇವಾ ಸಂಸ್ಥೆಗಳು ಉದ್ಯೋಗಗಳನ್ನು ಸೃಷ್ಟಿಸಲು ಸಹಕರಿಸಬೇಕಾಗಿದೆ.
ವಿದೇಶಿ ಸಂಸ್ಥೆಗಳು ನಮ್ಮ ಭಾರತದಲ್ಲಿ ನೆಲೆಯೂರಲು ಅಗತ್ಯವಾದ ಜಮೀನು, ಕಚ್ಚಾ ವಸ್ತುಗಳು, ನೀರು, ವಿದ್ಯುತ್ ರಕ್ಷಣೆಯನ್ನು ಸರ್ಕಾರ ಒದಗಿಸಬೇಕು. ಯುವಜನತೆ ಅವರ ವಿದ್ಯಾರ್ಹತೆಗೆ ಅನುಗುಣವಾಗಿ ಸಾಕಷ್ಟು ತರಬೇತಿ ಕೌಶಲ್ಯವನ್ನು ರೂಪಿಸಬೇಕು. ಯುವಜನತೆಗೆ ದಾರಿ ತೋರಿಸುವಂತಹ ಉದ್ಯೋಗ ಮೇಳ, ವೃತ್ತಿ ಆಧಾರಿತ ಕೌಶಲ್ಯ ಮೇಳ, ಸ್ವಯಂ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಉಪಸಂಹಾರ. ನಿರುದ್ಯೋಗ ಭಾರತವು ಎದುರಿಸುತ್ತಿರುವ ಪ್ರಬಲ ಸಮಸ್ಯೆಯಾಗಿದೆ. ವಿದ್ಯಾವಂತ ಯುವಜನತೆ ಧೃತಿಗೆಡದೆ ಧೈರ್ಯದಿಂದ ಸ್ವಯಂ ಉದ್ಯೋಗ, ಗುಡಿ ಕೈಗಾರಿಕೆ, ವ್ಯಾಪಾರ, ಮಧ್ಯಮ ಹಾಗೂ ಬೃಹತ್ ಕೈಗಾರಿಕೆಗಳಲ್ಲಿ ವಿದ್ಯಾರ್ಹತೆಗೆ ಅನುಗುಣವಾಗಿ ಸರ್ಕಾರವು ಉದ್ಯೋಗಗಳನ್ನು ಸೃಷ್ಟಿಸಿದರೆ ನಿರುದ್ಯೋಗವನ್ನು ಸುಧಾರಿಸಬಹುದಾಗಿದೆ. ನೀವು ಭೇಟಿ ನೀಡಿದ ಸ್ಥಳದ ಬಗ್ಗೆ ಪ್ರವಾಸ ಲೇಖನವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೀವು ಎಲ್ಲಾದರೂ ಟೂರಿಗೆ ಹೋಗಿದ್ರೆ ಅಲ್ಲಿನ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ಮತ್ತು ಪೂರಕ ಓದು. ಕೋಟ ಶಿವರಾಮ ಕಾರಂತ ಅವರ ಅಬುವಿನ ಬರಾಮಕ್ಕೆ ಪ್ರವಾಸ ಕಥನ ಓದಿ. ಈ ಪಾಠವನ್ನು ಆರಿಸ್ಕೊಂಡಂತಹ ಪುಸ್ತಕವನ್ನು ಓದಿ ಅಂತ ಕೊಟ್ಟಿದ್ದಾರೆ. ಮಕ್ಕಳೇ, ನಿಮಗೆ ಈ ಹೆಲ್ಪ್ಫುಲ್ ಆಗಿದೆ ಈ ವಿಡಿಯೋ ಅಂತ ತಿಳ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು.